ಯಾಕಲೆ ಪೇಚಾಡ ಕುಂತಿ ಏನಾತು? ಲೇ ಅವನು ನಾನು ಹೆಂಗಾರ ಮಾಡಿ ವೀಕೆಂಡ್ ವಿತ್ ರಮೇಶ್ ಹೋಗ್ಬೇಕ್ಲೆ ಅವನು. ಸಿಂಪಲ್ ನಮ್ಮ ಮನಿಗ್ ಬಾ, ನಮ್ಮ ಅಮ್ಮಗ ನಮ್ಮ ಅಜ್ಜಿಗೆ ನಿನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಷ್ಟೇ. ನೀನ್ ವೀಕೆಂಡ್ ವಿತ್ ರಮೇಶ್ ಸೆಲೆಕ್ಟ್ ಆಗ್ಬೋದು. ನಿನಗೆ ಇಂಗ್ಲಿಷ್ ಬರ್ಬೇಕು. ಇನ್ನೊಂದು ಮ್ಯಾಟ್ರ್, ಇಂಗ್ಲಿಷ್ ಬರ್ಬೇಕಾ? ಅದಕ್ಕೆ ಏನ್ ಸಂಬಂಧ? ನಿಮ್ಮ ಇಂಗ್ಲಿಷ್ ಬರ್ಬೇಕಂತಿದೆ, ಅಜ್ಜಿ ಅಮ್ಮ ಗೊತ್ತಿರ್ಬೇಕಂತ ಏನಿದು? ಇವು ಮೇನ್ ಕ್ರೈಟೀರಿಯಾ. ವೀಕೆಂಡ್ ವಿತ್ ರಮೇಶ್ ಹೋಗ್ಬೇಕಂದ್ರೆ ಇವು ಮೇನ್ ಕ್ವಾಲಿಫಿಕೇಶನ್ ಇರ್ಬೇಕು ನಿನಗೆ. ಇವು ಕ್ರೈಟೀರಿಯಾ? ಅವಾಗೆಲ್ಲ ಸಾಧಕರು ಬರ್ತಿದ್ರು, ಸಾಧನೆ ಮಾಡಿ ಹೋಗ್ಬೇಕಾಗಿತ್ತು ಅವಾಗೆಲ್ಲ. ಇವಾಗ ಹಂಗಿಲ್ಲ. ನಮ್ಮ ಅಜ್ಜಿಗೆ ನಮ್ಮ ಅಮ್ಮಗ ಗೊತ್ತಿದ್ರೆ ಸಾಕ್ನೆ. ನಾನ್ ಇವನು ಏನೋ ಸಾಧನೆ ಮಾಡಂತ ಹೇಳ್ತಾನಂತ ನಾ ಮಾಡೀನಿ. ಅಜ್ಜಿ ಅಂತ ಅಮ್ಮ ಅಂತ ಇಂಗ್ಲಿಷ್ ಅಂತ. ತಿಕ್ಕ ಇಲ್ಲಿ ನೋಡು, ಈ ವಿಡಿಯೋ ನೋಡಿ. ಫ್ಲಾಶ್ ಬ್ಯಾಕ್. ಡಾಕ್ಟರ್ ಬ್ರೋ ಬರ್ತಾರ, ಕರೆಸ್ಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ. ಸದ್ಯಕ್ಕೆ ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ ಗೊತ್ತಾ? ನಿಮ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡೋದಾದ್ರೆ ನಮ್ಮ ತಾಯಿಗೆ ಮತ್ತೆ ನಮ್ಮ ಅಜ್ಜಿಗೆ ಕನ್ನಡ ಬಿಟ್ರೆ ಬೇರೆ ಭಾಷೆ ಬರಲ್ಲ ಸರ್. ಅಷ್ಟು ನಮ್ಮ ಅಜ್ಜಿದು ನಮ್ಮ ತಾಯಿದು ನಿಮಗೆ ಒಪಿನಿಯನ್ ಮ್ಯಾಟ್ರ್ ಆಗುತ್ತಂದ್ರೆ ಬರೀ ಇಂಗ್ಲಿಷ್ ಮಾತಾಡೋರ್ನ ಅದು ಹೆಂಗ್ರಿ ಕರ್ಸಿದ್ರಿ ನಿಮ್ಮ ಶೋಗೆ? ನಮ್ಮ ಅಜ್ಜಿಗೆ ನಮ್ಮ ತಾಯಿಗೆ ಅರ್ಥನೇ ಆಗಿಲ್ಲ ಮೊನ್ನೆ. ಇದಕ್ಕೆ ಏನಂತೀರ ಒಂಚೂರು ಹೇಳ್ಬೇಕು ನೀವು. ಟ್ರೆಂಡಿಂಗ್, ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬ ಮಿನಿಮಲ್ ಪ್ರಪಂಚ. ಟಿವಿ ಅನ್ನುವಂಥದ್ದು ತುಂಬ ದೊಡ್ಡ ಸಾಗರ. ನೀವು ಈ ಮಾತನ್ನ 10 ವರ್ಷದ ಹಿಂದೆ ಹೇಳಿದ್ರೆ ಜನ ಎಕ್ಸೆಪ್ಟ್ ಮಾಡಿರೋರೇನೋ ನಂಗೆ ಗೊತ್ತಿಲ್ಲ. ಆದ್ರೆ ಇವಾಗಿನ ಪ್ರೆಸೆಂಟ್ ಟೈಮಲ್ಲಿ ಯೋಚನೆ ಮಾಡೋದಾದ್ರೆ ನಮ್ಮ ಅಜ್ಜಿ ನಮ್ಮ ತಾಯಿನೂ ಒಪ್ಕೊಳ್ಳಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ಬೋದು, ಒಂದು ಸಿನಿಮಾ ಥಿಯೇಟರ್ ಇಂದ ಹೊರಗಡೆ ಬಿದ್ಮೇಲೆ ಆ ಸಿನಿಮಾ ಬರೋದು OTT ಪ್ಲಾಟ್ಫಾರ್ಮ್ ಹೊರತು ಇವ್ರು ದೊಡ್ಡ ಸಾಗರದ ಟೆಲಿವಿಷನ್ಗಲ್ಲ. ಇಷ್ಟೇ ಅಲ್ಲ, ಸೋನು ಧನುಶ್ರೀ ಅನ್ನೋ ಇಬ್ರು ಹೆಣ್ಮಕ್ಳು ಥ್ರೂ ಸೋಷಿಯಲ್ ಮೀಡಿಯಾನೇ ಫೇಮಸ್ ಆಗಿ ನೀವೇನ್ ಕರಿತಿರಲ್ಲ ದೊಡ್ಡ ಸಾಗರ ಟೆಲಿವಿಷನ್, ಅದ್ರಲ್ಲಿ ಬರೋ ಬಿಗ್ ಬಾಸ್ ನಾಗ ಇಟ್ಸ್ಕೊಂಡ್ರು. ಅಲ್ಲ, ಫಸ್ಟ್ ವೀಕ್ ಎಲಿಮಿನೇಟ್ ಆದ್ರು, ಅದು ಬೇರೆ ಮಾತು. ಇಷ್ಟೆಲ್ಲ ಸೀನ್ ಇರ್ಬೇಕಾದ್ರೆ ಅದ್ ಹೆಂಗ್ರಿ ನೀವು ಸೋಷಿಯಲ್ ಮೀಡಿಯಾನ ಮಿನಿಮಲ್ಲು, ಚಿಕ್ಕದು ಅಂತೇಳಿ ಕನ್ಸಿಡರ್ ಮಾಡ್ತೀರಾ? ಇನ್ನು ಇವ್ರ ಬಗ್ಗೆ ಹೇಳೋದಾದ್ರೆ, ಮೊನ್ನೆ ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಿದೀನಿ, ಒಟ್ಟಿಗೆ ಹಾಕೊಂಡ್ಬಿಡ್ರಿ ಅಂತ ಹೇಳ್ತಾರ ಅನ್ಕೊಂಡ್ರೆ, ಒಂದು ಕನ್ನಡ ಟ್ರೋಲ್ ಪೇಜ್ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ತರ ಕಮೆಂಟ್ ಹಾಕವ್ರೆ. ಇಹಿ ಅಂತ ನಗೋವೆರಡು ಎಮೋಜಿ. ಶೋ ಹೆಸರು ವೀಕೆಂಡ್ ವಿತ್ ರಮೇಶ್, #ಜಸ್ಟ್ ಸೇಯಿಂಗ್. ಗೆಸ್ಟ್ಸ್ ಆನ್ ದ ಶೋ ವೇರ್ ನಾನ್ ಕನ್ನಡಿಗಸ್. ಐ ವಾಸ್ ಟ್ರೈಂಗ್ ಟು ಬಿ ಇನ್ಕ್ಲೂಸಿವ್ ಅಷ್ಟೇ. ನೆಕ್ಸ್ಟ್ ಶೋ ಫುಲ್ ಕನ್ನಡ ಫಾರ್ ಆಲ್ ದ ಮುದ್ದು ಅಜ್ಜಿ. ಕೆಳಗಡೆ ಮೇ ವಿ ಆಲ್ ಸ್ಪೀಕ್ ದ ಲ್ಯಾಂಗ್ವೇಜ್ ಆಫ್ ಲವ್ ಅಂಡ್ ಕೈಂಡ್ನೆಸ್ ಅಂತ ದೇವುದೆರಡು ಎಮೋಜಿ ಅಂತ. ಓಕೆ, ಗೆಸ್ಟ್ಸ್ ಆನ್ ದ ಶೋವರ್ ನಾನ್ ಕನ್ನಡಿಗಸ್, ಓಕೆ ಎಕ್ಸೆಪ್ಟ್ ಮಾಡ್ಬೋದು. ಬಟ್ ನೀವು ಇಲ್ಲಿ ಕಮೆಂಟ್ ಮಾಡಿರೋ ಪೇಜ್ ಕನ್ನಡದ್ದಲ್ಲ, ಹೆಚ್ಚಾಗಿ ನೋಡ್ತಿರೋರು ಕನ್ನಡದವ್ರಲ್ಲ. ಇಲ್ಲಾದ್ರೂ ಕನ್ನಡನ ಬಳಸ್ಬೋದಾಗಿತ್ತಲ್ಲಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ. ನನ್ಗೊಂದು ಅನುಮಾನ ಬರ್ತಾ ಇದೆ. ನೀನ್ ಸೀದಾ ಮನೆಗೆ ಹೋಗಿ ನಿಮ್ಮ ಅವ್ವನ ಒಂದು ಮಾತು ಕೇಳು. ನೀನ್ ಹುಟ್ಟಕ್ ಮುನ್ನ ನಿಮ್ ಬಾಜು ಮನೆಗೆ ಯಾರು ಇಂಗ್ಲಿಷ್ನವ್ರು ಇದ್ರಾ ಅಂತ. ಹಲೋ ಗೈಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಕಮೆಂಟ್ ಲೈಕ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ನನ್ನ ಪಾಪಿ ಕಚಡ ನನ್ನ ಮಗ, ವರ್ಷ ನನ್ನ ಮಗ. ಬೇರೆ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ತಾತ ನಿನ್ನವ್ರು ಹೋದಾರ, ತನ್ನವ್ರು ಹೋದಾರ, ಅವರೆಲ್ಲ ಮನೆಗದಾರ. ನೀನ್ ಪಾರ್ಕಿಗೆ ಹೋಗಿ ವಿಡಿಯೋ ಮಾಡಕ್ ಕುಂತೆಲ್ಲ, ಅದಕ್ಕೆ ಅವ್ರು ಯಾರು ಕಾಣವಲ್ರಲ್ಲಿ. ಮನಿಗೆ ಹೋಗಿ ಎಲ್ಲರೂ ಕಾಣ್ತಾರ. ವಿಧಿ ಎದುರಿಗೆ ನಿಂದಿರ್ತಾರ ಇಲ್ಲಿ ಗೊತ್ತಿಲ್ಲ. ಆದ್ರೆ ನೀನ್ ಈ ಏಜಾಗೂ ಇಂಥ ಕ್ಲಾಸಿ ಎಕ್ಸ್ಪ್ರೆಷನ್ಸ್ಗಳು ಕೊಡಕ್ ಕುಂತಿಯಲ್ಲ, ಅದಕ್ಕಾದ್ರೆ ನಾ ಇಲ್ಲೇ ಎದ್ ನಿಂತ್ಕೊಂಡ್ಬಿಡ್ತೀನಿ. ತಡಿ ಅವನು ಹೋಗ್ಲಿ. ಓ, ಲವ್ ಸ್ಟೋರಿ ಕಂಡ್ರೋ ಇದು ತಾತಂದು. ಇವತ್ತು ಅವಳು ಕೈ ಕೊಟ್ರೆ ನಾಳೆ ಇನ್ನೊಬ್ಳು ಅಂತ ಯೋಚನೆ ಮಾಡೋ ಈ ಕಾಲದಲ್ಲಿ ಅಲ್ಲೊಬ್ಬ ತಾತ 30 ವರ್ಷದ ಹಳೆ ಡೌನ ನೆನ್ಸ್ಕೊಂಡು ಇನ್ನೂ ಆ ಪ್ರೀತಿಲಿ ಮುಣಗಿದಾನಂತಂದ್ರೆ, ಇದನ್ನೇ ಸೇಮ್ ಟು ಸೇಮ್ ಅವನೇನಾದ್ರೂ ಅವಳಿಗೆ ಮಾಡಿದ್ರೆ ಇಷ್ಟೊತ್ತಿಗೆ ಖತಮ್. ನೋಡ್ರಿ ಪಾಪ ಒಂದ್ ಏನ್ ತಪ್ಪಾಯ್ತು. ಸುಮ್ನೆ ಬಿಸ್ಲಿಗೆ ಕಾಯಿಸ್ಕೊಂತ ನಿಂತ್ಕೊಂಡನ, ಹಿಂದ್ಲಿಂದ ಬಂದು ಪಚ್ಚಕ್ಕಂತ ಇಚ್ಚಕ್ತಾಳಲ್ಲ. ಅಣ್ಣ ತಮ್ಮ ಇಲ್ವಾ ನಿಂಗೆ? ಏನಿದು ಸ್ಕೂಲಾಗ ಹುಡ್ರಿಗೆ ಆಡಕ್ ಬಿಟ್ಟಾರ ಹಿಂಗ? ಓ, ಮಾತೇ ಇಲ್ಲ. ದೇವ್ರಣ್ಣಗೆ ಏನ್ ಮಾತು ಬರುತ್ತ್ರಿ ಈ ವಿಡಿಯೋ ನೋಡಿದ್ರೆ. ನಾನ್ ನೋಡಿದ್ರೆ ಮಕ್ಳಿಗೆ ಶಾಲೆಗೆ ಆಟಕ್ಕೆ ಬಿಟ್ಟಾರ ಅನ್ಕೊಂಡಿನಿ. ಇವ್ ನೋಡಿದ್ರೆ ಪ್ರೇಮದ ಆಟ ಆಡಕ್ ಕುಂತಾರ. ಅವನು ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಇಷ್ಟು ದಿನ ಬ್ಲಾಕ್ ಮಾಡಿದ್ ಸಾಕು, ಇನ್ಮೇಲೆ ಸರ್ಚ್ ಮಾಡು. ಇಷ್ಟು ದಿನ ಬ್ಲಾಕ್ ಮಾಡಿದ್ ಸಾಕು, ಇನ್ಮೇಲೆ ಅನ್ಬ್ಲಾಕ್ ಮಾಡಂತ ಹೇಳ್ತಿ ಅನ್ಕೊಂಡ್ರೆ ಸರ್ಚ್ ಮಾಡಿ ಅಂತ ಅಲ್ಬೇ. ಎಲ್ಲಿ ಸರ್ಚ್ ಮಾಡ್ಬೇಕು ಅವ್ನು ಹೋಗಿ? ಸಮುದ್ರ ಮೀನ್ ಬದುಕಬೇಕು ಅಂದ್ರೆ ನೀರ್ ಬೇಕು, ಆದ್ರೆ ನಾನ್ ಬದುಕಬೇಕು ಅಂದ್ರೆ ಆಕ್ಸಿಜನ್ ಬೇಕು.
ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಮೀನ್ ಬದುಕಕ್ಕೆ ನೀರ್ ಬೇಕಂತೆ, ಇವಳು ಬದುಕಕ್ಕೆ ಆಕ್ಸಿಜನ್ ಬೇಕಂತೆ. ಅಯ್ಯೋ ಇಂಥದ್ದೊಂದು ಮ್ಯಾಟ್ರೇ ಗೊತ್ತಿದ್ದಿಲ್ಲ ಗುರು ನಂಗೆ. ಯಾಕೆ ಫೀಲಿಂಗು ನಾ ಡಾಕ್ಟರು ಇರುವಾಗ ಬಿಳಿ ಕೋಟ್ ಹಾಕ್ದವ್ರಲ್ಲ ಡಾಕ್ಟರ್ ಅಂತ ಹೆಂಗಮ್ಮ ನಂಬೋದು. ಮೊನ್ನೆ ನನ್ನ ಫ್ರೆಂಡ್ಗೆ ಒಂದು ಇನ್ಸಿಡೆಂಟ್ ಆಗಿದೆ. ಅದು ಯಾವುದೋ ಗೂಗಲ್ ತಜ್ಞರ್ ಅಂತ ಅವ್ರು ಯೂಟ್ಯೂಬಲ್ಲಿ ಏನೋ ಲೈಂಗಿಕ ಸಮಸ್ಯೆ ಬಗ್ಗೆ ಏನೋ ಪರಿಹಾರ ಕೊಡ್ತಾರಂತೆ. ಅವ್ರು ಯಾವುದೋ ಇವನಿಗೆ ಒಂದು ಸ್ಪ್ರೇ ಸಜೆಸ್ಟ್ ಮಾಡ್ಯಾರ, ಹಚ್ಕೊಳ್ರಿ ನಿಮ್ಮ ಸಾಮಾನು ದೊಡ್ಡದಾಗುತ್ತಂತೆ. ಅದು ಹಚ್ಕೊಂಡ ನಾವು ಸಾಮಾನ್ಯ ವರ್ಕ್ ಆಗೋಲ್ದು. ಈಗ ಆ ವರ್ಕ್ ಆಗದೆ ಇರೋ ಭಯಕ್ಕೆ ಅವ್ನು ಲೋಕಲ್ ಡಾಕ್ಟರ್ ಹತ್ರ ತೋರ್ಸಕ್ ಹೋದಾಗ ಅವ್ರು ಏನ್ ಹೇಳ್ಯಾರ ಗೊತ್ತಾ, ಆ ಸ್ಪ್ರೇ ಹಚ್ಕೊಂಡಿದ್ದಕ್ಕೆ ಅವ್ನಿಗೆ ಹಿಂಗಾಗೈತಂತೆ. ಇವಾಗ ಬ್ಯಾಟ್ರಿ ಇದೆ, ಬ್ಯಾಟ್ರಿ ಇಲ್ಲ. ಯಪ್ಪ ಇದ್ಯಾವ್ದ್ ಗುರು ಕ್ರಾಸ್ ಬ್ರೀಡ್. ಇವ್ನ್ ಈ ತರ ಬ್ಯಾಗ್ ತೋರ್ಸ್ಕೊಂಡ್ ನುಲಿಯೋದ್ ನೋಡ್ತಿದ್ರೆ ನಾನ್ ಯಾವ್ದೋ ಹೀಟಿಗೆ ಬಂದಿರೋ ಬರ್ಗೆಟ್ಟಿರೋ ಆಂಟಿ ಅನ್ಕೊಂಡಿನ. ಆದ್ರೆ ಇದು ಮ್ಯಾಟ್ರೇ ಬೇರೆ ಐತಲ್ ಗುರು. ಯಾರ್ ಗುರು ಇವ್ನ್ ತಿಕ್ಕಲ್ ಸೈಡೆ ನನ್ ಮಗ. ನೋಡ್ರಿ ಯಾವ ತರ ನುಲಿತಿದಾನಂತ. ಮುಂದೆ 9 ತಿಂಗಳು ಹೊಟ್ಟೆ ಇಟ್ಕೊಂಡು. ನನ್ನ ಮಗನೇ ನಿನ್ ತಲೆ ತಿದ್ದಿದ್ಯಾ ಆಮೇಲೆ ಲಂದಿದ್ದೀನಿ ದರ್ವೇಸಿ ನನ್ನ ಮಗನೇ ಕಚ್ಚಡ ನನ್ನ ಮಗನೇ ಲೋಪ ನನ್ನ ಮಗನೇ ಗಾಂಡ ನನ್ನ ಮಗನೇ. ये मेरे हस्बैंड है, मुझे एक बच्चा चाहिए, इनसे कुछ नहीं हो पा रहा है तो मैं उस बंदे को 50 लाख और एक गाड़ी दूंगी और कमेंट में अपना नंबर ड्रॉप कर दे, मैं उनसे कांटेक्ट करूंगी. ಇದ್ಯಾವ್ದು ಗುರು ಪ್ಯಾರಲಲ್ ಯೂನಿವರ್ಸ್. ಈಕಿಗೆ ಮಗು ಆಗ್ತಿಲ್ವಂತೆ, ಅಂದ್ರೆ ಅವ್ನ ಗಂಡನ ಕೆಪಾಸಿಟಿ ಇಲ್ಲ ಅಂತಂದ್ರೆ ಮ್ಯಾಟ್ರ್ ಇದೆ ಮೀಟ್ರ್ ಇಲ್ಲ. ಅದಕ್ಕೆ ಇವಳು ಒಂದು ಹುಡುಗನ ಹುಡುಕ್ತಿದ್ದಾಳಂತೆ. ಅವಳಿಗೆ ಮಗು ಮಾಡಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ಹುಡುಗ ಅವನಿಗೆ 50 ಲಕ್ಷ ಒಂದು ಗಾಡಿ ಕೊಡ್ತಾಳಂತೆ. ಯಪ್ಪ ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಇದ್ರೆ ಅವ್ನ ನಂಬರ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ನೀನೇ ಟ್ರೈ ಮಾಡ್ಬೋದಲ್ಲ ಗುರು ಅಂತ ಸ್ವಲ್ಪ ಜನ ಅನ್ಬೋದು. ಅಷ್ಟು ಸುಲಭವಾಗಿ ಯಾಮಾರೋದಕ್ಕೆ ನಾನೇನು ಹುಚ್ಚು ನನ್ನ ಮಗ ಅನ್ಕೊಂಡ್ಯಾ, ಕೋತಿ ನನ್ನ ಮಗ ಅನ್ಕೊಂಡ್ಯಾ, ಚಪ್ಪರ್ ನನ್ನ ಮಗ ಅನ್ಕೊಂಡೇನು? ಸೊ ನೋಡಿದ್ರಲ್ಲ ಗಾಯ್ಸ್, ಇವತ್ತಿಗೆ ಇಷ್ಟು ಸಾಕು. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಮತ್ತೆ ಇದೇ ತರ ಇನ್ನೇನೋ ಹೊಸ್ದಾಗಿ ತರಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೀ ಬೆಗ್ಗರ ಹೋ ನಿನ್ ಲವರ್ ಡಗರ ಹೋ ನೀ ಬೆಗ್ಗರ ನಿನ್ ಲವರ್ ಡಗರ ಎಲ್ಲ ದಿವಸ ಸೊಳೆ ಮಗನ.